ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಿದ್ರ ಲಿಂಗರಾಜ್ ಕೊಟ್ಟೂರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಲಿಂಗರಾಜ್. ಸ್ನೇಹಿತರೆ, ತುಂಬಾ ದಿನ ಆಗಿತ್ತು ವಿಡಿಯೋ ಮಾಡ್ಬಿಟ್ಟು ಅಪ್ಡೇಟ್ ನ ಕೊಟ್ಬಿಟ್ಟು, ಹಂಗಾಗಿ ನಾ ತುಂಬಾ ದಿವಸ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ರೆ ಇನ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ನೀವು ತಮ್ನೇಲ್ ನೋಡಿದ ತಕ್ಷಣ ಗೊತ್ತಾಗಿರ್ಬೋದು ನಾನು ಇವತ್ತು ಯಾವ ವಿಚಾರದ ಬಗ್ಗೆ ಮಾತಾಡಕ್ ಬಂದಿದ್ದೀನಿ ಅಂತ. ಹೌದು ಸ್ನೇಹಿತರೆ, ಇದೇ ವಿಚಾರದ ಬಗ್ಗೆ ನಾ ಮಾತಾಡಕ್ ಬಂದಿರೋ ಸ್ನೇಹಿತರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ತಡ ಇಲ್ಲ ಸ್ಟಾರ್ಟ್ ಮಾಡ್ತೀನಿ. ಬನ್ನಿ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ಕಮೆಂಟ್ ಮಾತ್ರ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡ್ತಾ ಇದೀನಿ. ಬನ್ನಿ ಸ್ನೇಹಿತರೆ, ಏನಪ್ಪಾ ಇವತ್ತಿನ ವಿಚಾರ ಅಂತಂದ್ರೆ ಸ್ನೇಹಿತರೆ, ತುಂಬಾ ದಿನದಿಂದ ಇದ್ರ ಬಗ್ಗೆ ಅಪ್ಡೇಟ್ ಕೊಡ್ಬೇಕು ಅಂತ ತುಂಬಾ ದಿವಸದಿಂದ ಕಾಯ್ತಿದೆ. ಬಟ್ ಯಾವುದೇ ರೀತಿ ಮಾಹಿತಿಗಳು ಬಂದಿದ್ದಿಲ್ಲ. ಬಟ್ ಈಗ ಈ ಒಂದು ಚಿತ್ರದ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ಈ ಸಿನಿಮಾ ಹೆಚ್ಚು ಕಮ್ಮಿ ತುಂಬಾನೇ ದಿವಸದಿಂದ ಒಂದು ಅಪ್ಡೇಟ್ಸ್ ಬರ್ತಾನೆ ಇದೆ ಸ್ನೇಹಿತರೆ. ಬಟ್ ಯಾವುದೇ ರೀತಿ ಒಂದಿಷ್ಟು ಅಂದ್ರೆ ಚಿತ್ರತಂಡದಿಂದ ಒಂದಿಷ್ಟು ಮಾಹಿತಿಗಳು ಬಂದಿದ್ದಿಲ್ಲ. ಬಟ್ ಈಗ ಪೋಸ್ಟರ್ಸ್ ಗಳು ಒಂದ್ರ ಮೇಲೆ ಒಂದು ಬರ್ತಾ ಇರೋದ್ರಿಂದ ಇವತ್ತು ನಾನು ಇದ್ರ ಬಗ್ಗೆ ಮಾತಾಡ್ಲೇಬೇಕು ಅಂತ ಬಂದಿದ್ದೀನಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಹೇಳ್ಬೇಕು ಅಂತಂದ್ರೆ ಸ್ನೇಹಿತರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇವತ್ತು ಆಗ್ತಿರೋಂತ ಕೆಲವೊಂದು ಬೆಳವಣಿಗೆ ಬಗ್ಗೆ ನಾನು ಮಾತಾಡ್ಲೇಬೇಕು. ಯಾಕೆಂತಂದ್ರೆ ಆಲ್ರೆಡಿ ಡೆವಿಲ್ ಸಿನಿಮಾ 25 ಡೇಸ್ ಕಂಪ್ಲೀಟ್ ಮಾಡಿ ಮುನ್ನುಗ್ತಿದೆ. ಇದು ಒಂದ್ ಕಡೆ ವಿಚಾರ, ಒಂದು ಖುಷಿ ವಿಚಾರ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಇದಾರ 25 ದಿವಸ ಸೆಲೆಬ್ರೇಷನ್ ಗೆ ನನ್ನ ಒಂದು ವಿಡಿಯೋಗೆ ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಹಾಗೆ ಮತ್ತೆ ಏನಪ್ಪಾ ವಿಚಾರ ಅಂತಂದ್ರೆ, ಎರಡನೇ ವಿಚಾರ, ಮಾರ್ಕ್ ಸಿನಿಮಾ ಕೂಡ ಎರಡನೇ ವಾರ ಭಾರದಿಂದ ಮುನ್ನುಗ್ತಿದೆ ಸ್ನೇಹಿತರೆ. ತುಂಬಾನೇ ಒಂದು ಕಿಚ್ಚ ಫ್ಯಾನ್ಸ್ ಗೆ ಖುಷಿ ತರಂತ ವಿಚಾರ ಇದು ಕೂಡ. ಆಮೇಲೆ ಶಿವಣ್ಣ ಫ್ಯಾನ್ಸ್, ಉಪ್ಪಿ ಸರ್ ಫ್ಯಾನ್ಸ್ ಕೂಡ 45 ಸಿನಿಮಾದ ಒಂದು ಶುಭಾಶಯಗಳು. ತುಂಬಾನೇ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಬರ್ತಾ ಇದೆ ಸ್ನೇಹಿತರೆ. ಇದೇ ತರನೇ ಈಗ ಕೂಡ ಮತ್ತೆ ಮುಂದಿನ ತಿಂಗಳು ಅಂತಂದ್ರೆ ಮಾರ್ಚ್ ತಿಂಗಳಲ್ಲಿ ಸಿನಿಮಾ ತೆರೆ ಕಾಣಕ್ ರೆಡಿ ಆಗ್ತಿರೋದು ಒಂದು ಹೈ ಬಜೆಟ್ ಕನ್ನಡದ ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಈ ಸಿನಿಮಾದ ಒಂದು ಹೀರೋ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ಒಂದು ಸಿನಿಮಾದ ಕೆರಿಯರ್ ನಲ್ಲಿ ಈ ಸಿನಿಮಾ ಒಂದು ಚಾಪ್ ನ ಮೂಡಿಸುತ್ತೆ ಅಂತ ಹೇಳ್ತಾ ಇದೀನಿ ಸ್ನೇಹಿತರೆ. ಯಾಕೆಂತಂದ್ರೆ ಆಲ್ರೆಡಿ 2 ಸಿನಿಮಾ ಮುಖಾಂತರ ಅವರು ತುಂಬಾನೇ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಎಲ್ಲಾ ಹೀರೋಗಳಿಗೆ ಒಂದು ಟಾಂಗ್ ನ ಕೊಟ್ಟು ಗೆದ್ದಿರೋಂತ ಒಬ್ಬ ವ್ಯಕ್ತಿ ಸ್ನೇಹಿತರೆ ಅಂತ ಹೇಳ್ತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂದ್ರೆ ನಮ್ಮ ಕನ್ನಡ ಚಿತ್ರರಂಗನ ಒಂದು ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕು ಆ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡೋದ್ರು. ಹೌದು ಸ್ನೇಹಿತರೆ, ಈಗ ಅದೇ ತರನೇ ಒಂದು ಸಿನಿಮಾ ಬರ್ತಾ ಇದೆ. ಯಾವ್ದಂದ್ರೆ ಅದೇ ಟಾಕ್ಸಿಕ್ ಮೂವಿ. ಈ ಟಾಕ್ಸಿಕ್ ಮೂವಿನಲ್ಲಿ ಏನಪ್ಪಾ ಇವತ್ತಿನ ಅಪ್ಡೇಟ್ ಅಂದ್ರೆ ಸ್ನೇಹಿತರೆ, ಹೀರೋಯಿನ್ಸ್ ಗಳ ಸುರಿಮಳೆ. ಸಿನಿಮಾದಲ್ಲಿ ಬರೋಬ್ಬರಿ ಎಷ್ಟು ಜನ ಹೀರೋಯಿನ್ಸ್ ಇದಾರೆ ಅನ್ನೋದೇ ನಾನು ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ ಅನ್ಸುತ್ತೆ. ಯಾಕಂತಂದ್ರೆ ಈಗ ನಯನತಾರ ಕೊಟ್ಟಿದ್ದಾರೆ, ಆಮೇಲೆ ರುಕ್ಮಿಣಿ ವಸಂತ್ ಬಂದಿದ್ದಾರೆ ಸ್ನೇಹಿತರೆ. ಈಗೇನೆ ಕೆಲವರು ಹೊಸ ಹೀರೋಯಿನ್ಸ್ ಆಕ್ಟರ್ಸ್ ಗಳ ಬಗ್ಗೆ ತುಂಬಾ ಒಂದು ಪೋಸ್ಟರ್ ಗಳು ರಿಲೀಸ್ ಆಗಿದ್ದಾವೆ ಸ್ನೇಹಿತರೆ. ಇದರಲ್ಲಿ ಮೈನ್ ಹೀರೋಯಿನ್ ಯಾರಂತ ಇನ್ನೂ ಅದ್ರ ಬಗ್ಗೆ ರಿವೀಲ್ ಮಾಡಿಲ್ಲ. ಸಿನಿಮಾ ನೋಡಿದ್ಮೇಲೆ ನಮಗೆ ಗೊತ್ತಾಗೋದು. ಬಟ್ ಹೀರೋ ಮಾತ್ರ ನಮಗೆ ಗೊತ್ತಿರಂಗೆ ರಾಕಿಂಗ್ ಸ್ಟಾರ್ ಯಶ್ ಅವರು. ಯಶ್ ಫ್ಯಾನ್ಸ್ ಯಾರೆಲ್ಲ ನೋಡ್ತಾ ಇದ್ರಿ ಇವತ್ತಿನ ಒಂದು ವಿಡಿಯೋನ ನೋಡ್ತಾ ಇದ್ರ, ದಯವಿಟ್ಟು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಟಾಕ್ಸಿಕ್ ಮೂವಿ 3ನೇ ತಿಂಗಳು ಸ್ನೇಹಿತರೆ ಸಿನಿಮಾ ರಿಲೀಸ್ ಆಗ್ತದೆ 29ನೇ ತಾರೀಕು ಅಂತಂದು ಹೇಳ್ತಾ ಇದ್ದೀನಿ. ಈ ಸಿನಿಮಾ ಒಂದು ಇಂಡಸ್ಟ್ರಿಯನ್ನ ಒಂದು ಇನ್ನೂ ಒಂದು ಮಟ್ಟಕ್ಕೆ ಹೆಚ್ಚಿನದಾಗಿ ತಗೊಂಡೋಗುತ್ತೆ ಅಂತಂದ್ರೆ ತಪ್ಪಾಗಲ್ಲ ಸ್ನೇಹಿತರೆ. ಯಾಕೆಂತಂದ್ರೆ ಆ ಮಟ್ಟಕ್ಕೆ ಸಿನಿಮಾ ಒಂದು ಸಕ್ಕತ್ತಾಗಿ ಮೂಡ್ ಬರ್ತಾ ಇದೆ ಸ್ನೇಹಿತರೆ. ಅದರ ಒಂದು ಪೋಸ್ಟರ್ಸ್ ಆಗಿರ್ಬೋದು, ಆಲ್ರೆಡಿ ಫ್ಯಾನ್ಸ್ ಗಳು AI ವಿಡಿಯೋಗಳನ್ನ ಮುಖಾಂತರ ಯೂಟ್ಯೂಬ್ ನಲ್ಲಿ ತುಂಬಾನೇ ಸಂಚಲನ ಮೂಡಿಸಿದ್ದಾರೆ. ಮಿಲಿಯನ್ ಗಟ್ಟಲೆ ವ್ಯೂಸ್ ಹೋಗ್ತಾ ಇದೆ ಆ ಒಂದು ವಿಡಿಯೋಸ್ಗಳು. ಇನ್ನು ಸಿನಿಮಾದ ಟೀಸರ್ ಆಗಿರ್ಬೋದು, ಟ್ರೈಲರ್ಸ್ ಆಗಿರ್ಬೋದು, ಸಾಂಗ್ಸ್ ಆಗಿರ್ಬೋದು, ಇನ್ನು ಯಾವುದೇ ರೀತಿ ಚಿತ್ರತಂಡ ಅಪ್ಡೇಟ್ ಮಾಡಿಲ್ಲ. ಮುಂದಿನ ಸಂಕ್ರಾಂತಿ ಎಷ್ಟೊತ್ತಿಗೆ, ಈ ವರ್ಷ ಸಂಕ್ರಾಂತಿ ಎಷ್ಟೊತ್ತಿಗೆ ಮುಂದಿನ ಅಪ್ಡೇಟ್ಗಳನ್ನ ಬರ್ತವೆ ಅಂತ ನನ್ನ ಅಭಿಪ್ರಾಯ ಅಂತ ಹೇಳ್ತಾ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಒಂದು ಮಾಹಿತಿಯನ್ನ ಕೊಡ್ಬೇಕು ಅಂತ ಬಂದಿದ್ದೆ. ಹಾಗಾಗಿನೇ ಸ್ನೇಹಿತರೆ, ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಎಲ್ಲಾ ಒಂದು ಕನ್ನಡ ಚಿತ್ರರಂಗವನ್ನ ಬೆಳೆಸ್ಬೇಕು ಅನ್ನೋದಾದ್ರೆ ಸ್ನೇಹಿತರೆ, ನಾನು ಹೇಳೋದಿಷ್ಟೇ. ಕೊನೆಯದಾಗಿ ಪ್ರತಿ ಸಲ ಹೇಳತ್ತಾನೆ, ಕನ್ನಡ ಚಿತ್ರನ ಉಳಿಸಿ, ಕನ್ನಡ ಸಿನಿಮಾನ ಬೆಳೆಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ನಿಮಗೆ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊಂಡಿರ್ತೀನಿ ಸ್ನೇಹಿತರೆ. ಹಾಗೇನೆ ಇವತ್ತಿನ ವಿಡಿಯೋನ ಮುಗಿಸೋಂತ ಸಮಯ ಕೂಡ ಬಂತು ಸ್ನೇಹಿತರೆ ಅಂತ ಹೇಳ್ತಾ, ನಮಸ್ಕಾರ ಸ್ನೇಹಿತರೆ.